ಸೋಮವಾರ ನಡೆದ ಮಡಿಕೇರಿ ನಗರಸಭೆಯ ಅಧ್ಯಕ್ಷ-ಉಪಾಧ್ಯಕ್ಷರ ಚುನಾವಣೆ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ ಸೃಷ್ಟಿ ಮಾಡಿದೆ ಎನ್ನುವ ಮಾತು ಜನವಲಯದಲ್ಲಿ ಕೇಳಿಬರ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರತದ ಸಂವಿಧಾನದ ಪ್ರಕಾರ ಅತ್ಯಧಿಕ ಮತ ಪಡೆದವರು ಅರ್ಹರಾಗಿರುತ್ತಾರೆ. ಆದರೆ ಜಾತಿಯ ಆಧಾರದಲ್ಲಿ ಇಂದಿನ ಆಯ್ಕೆ ಸರಿಯೇ, ಇದು ಅನ್ಯಾಯವಲ್ಲವೇ ಎಂಬ ಸಂದೇಶಗಳು ಹರಿದಾಡ್ತಾ ಇವೆ. ಪಕ್ಷದ ಆಂತರಿಕ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದ ಉಷಾ ಕಾವೇರಪ್ಪ ಅವರಿಗೆ ಪ್ರತಿಸ್ಪರ್ಧಿಗಿಂತ ಹೆಚ್ಚಿನ 7 ಮತಗಳು ಸಿಕ್ಕಿದ್ದು, ಉಪಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದ ಕೆಎಸ್ ರಮೇಶ್ ಅವರಿಗೂ ಕೂಡ ಪ್ರತಿಸ್ಪರ್ಧಿಗಿಂತ ಹೆಚ್ಚಿನ ಒಟ್ಟು 9 ಮತಗಳು ಲಭ್ಯವಾಗಿವೆ. ಆದರೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಅಧ್ಯಕ್ಷರಾಗಿ ಕಲಾವತಿ ಹಾಗೂ ಉಪಾಧ್ಯಕ್ಷರಾಗಿ ಮಹೇಶ್ ಜೈನಿ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆ ಮಾಡಲಾಗಿದೆ. ಇದರಿಂದಾಗಿ ಪಕ್ಷದೊಳಗಿನ ಬಹುತೇಕರಿಗೆ ಅಸಮಾಧಾನ ಉಂಟಾಗಿದೆ ಎನ್ನಲಾಗಿದೆ. ಮತ್ತೊಂದೆಡೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದ ಮಹಿಳಾ ಸದಸ್ಯರೊಬ್ಬರ ಪರ ಲಾಬಿ ನಡೆಸಿದ್ದ ಬಿಜೆಪಿಯ ಪ್ರಮುಖ ನಾಯಕರೊಬ್ಬರು ಅಸಮಾಧಾನಗೊಂಡು ಸಭೆಯಿಂದ ಹೊರನಡೆದ ಘಟನೆಯೂ ನಡೆದಿದೆ. ಇನ್ನು ಉಷಾ ಕಾವೇರಪ್ಪ ಹಾಗೂ ಕೆಎಸ್ ರಮೇಶ್ ಇಬ್ಬರೂ ಒಂದು ಸಮುದಾಯಕ್ಕೆ ಸೇರಿದವರಾಗಿದ್ದು, ಅದೇ ಕಾರಣದಿಂದಾಗಿ ಇಬ್ಬರಿಗೂ ಅವಕಾಶ ನಿರಾಕರಣೆ ಮಾಡಲಾಗಿದೆ ಎನ್ನುವ ಚರ್ಚೆ ಆಗ್ತಾ ಇದೆ. ಅಲ್ಲದೆ ಬಿಜೆಪಿಯ ಜಿಲ್ಲಾ ಕೋರ್ ಕಮಿಟಿಯ ಮೂವರು ಉಷಾ ಕಾವೇರಪ್ಪ ಹಾಗೂ ಕೆಎಸ್ ರಮೇಶ್ ಅವರಿಗೆ ಸ್ಥಾನಮಾನ ನೀಡಲು ತೀವ್ರವಾಗಿ ಅಡ್ಡಿಪಡಿಸಿದ್ದಾರೆ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ. ಹಿಂದುತ್ವ ಒಂದೇ ಪಕ್ಷದ ಪ್ರಮುಖ ಸಿದ್ಧಾಂತವಾಗಿಟ್ಟುಕೊಂಡು ಹಿಂದೂಗಳೆಲ್ಲರೂ ಒಂದೇ ಎನ್ನುವ ಬಿಜೆಪಿಯಲ್ಲೂ ಜಾತಿ ರಾಜಕಾರಣ ನಡೆಯಿತಾ ಎನ್ನುವ ಚರ್ಚೆ ಜನವಲಯದಲ್ಲಿ ಕೇಳಿಬರ್ತಾ ಇದೆ. ಇನ್ನು ಜಾತಿ ರಾಜಕಾರಣದಿಂದಾಗಿಯೇ ನಮಗೆ ಅವಕಾಶ ಕೈತಪ್ಪಿದೆ ಎಂದು ಇಬ್ಬರು ಅಭ್ಯರ್ಥಿಗಳು ಬಹಿರಂಗವಾಗಿ ಹೇಳಿಕೊಳ್ಳಲು ಸಾಧ್ಯವಾಗದೆ ಪಕ್ಷದ ಶಿಸ್ತನ್ನ ಕಾಪಾಡುತ್ತಾ ಒಳಗೊಳಗೆ ಶಪಿಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ ಹಲವು ತಿಂಗಳುಗಳ ಕಾಲ ಖಾಲಿಯಾಗಿದ್ದ ಮಡಿಕೇರಿ ನಗರಸಭೆಯ ಅಧ್ಯಕ್ಷ-ಉಪಾಧ್ಯಕ್ಷರ ಕುರ್ಚಿಗಳು ಭರ್ತಿಯಾಗಿವೆ. ಇದರೊಂದಿಗೆ ಬಹುಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ ಸ್ಫೋಟವಾಗಿರುವುದಂತೂ ಸತ್ಯವಾಗಿದೆ. ವಿಶೇಷ ವರದಿ ಟಿಜೆ ಪ್ರವೀಣ್ ಕುಮಾರ್, ಕೊಡಗು ಚಾನಲ್, ಮಡಿಕೇರಿ.